ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಟ್ರ್ಯಾಪ್ ವರ್ಡ್ ಈ ಒಂದು ಅಧ್ಯಾಯದ ಬಗ್ಗೆ ತಿಳ್ಕೊಳ್ಳೋಣ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ಇವತ್ತು ನಾವೊಂದು ಕತೆ ಹೇಳ್ತಕ್ಕಂಥ ಒಂದು ಆಟವನ್ನು ಆಡೋಣ. ಟ್ರ್ಯಾಪ್ ವರ್ಡ್ ಏನು ಅಂತಕ್ಕಂಥದ್ದನ್ನ ಮುಂದೆ ಹೇಳ್ತೀನಿ ನೋಡಿ. ಕಥೆಯನ್ನು ಹೇಳ್ತಕ್ಕಂಥ ಒಂದು ಆಟವನ್ನು ಆಡೋಣ. ಇದು ಮೋಜಿಗಾಗಿ ಅಲ್ಲ, ಬರೀ ಸಂತೋಷಕ್ಕಾಗಲ್ಲ. ಇದರಿಂದ ನಾವು ಹಲವಾರು ಮೌಲ್ಯಗಳನ್ನು ಕಲಿಬೋದು. ಏನು ಹೇಳ್ತಾರೆ, ಈ ಆಟದಿಂದ ನಾವು ಜೀವನದಲ್ಲಿ ಅನುಭೂತಿ ಮತ್ತು ತಟಸ್ಥ ವರ್ತನೆಗಳನ್ನು ಕಲಿಯಲು ಈ ಒಂದು ಗೇಮ್ ನಮಗೆ ಸಹಾಯವನ್ನು ಮಾಡ್ತದೆ. ಹಾಗಾದರೆ ಅನುಭೂತಿ ಅಂದರೆ ಏನು? ಅನುಭೂತಿ ಅಂತಂದರೆ ನಾವು ಎಂದಿಗೂ ಅವರ ಸ್ಥಾನದಲ್ಲಿ ಇರದಿದ್ದರೂ ಅವರು ಹೇಗೆ ಅನುಭವಿಸುತ್ತಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವುದು. ಅಂದರೆ ಕೆಲವರಿಗೆ ನೋವಾದಾಗ ನಾವು ಅವರ ಸ್ಥಾನದಲ್ಲಿ ಇಲ್ಲದೇ ಇದ್ದರೂ ಕೂಡ ಅವರ ಸ್ಥಾನದಲ್ಲಿ ನಿಂತು ನಾವೇನು ಮಾಡ್ತಕ್ಕಂಥದ್ದು, ಅನುಭವಿಸ್ತಕ್ಕಂಥದ್ದು. ಅವ್ರಿಗೆ ನೋವಾಯ್ತಾ ಇಲ್ವಾ ಅಂತಕ್ಕಂಥದ್ದನ್ನು ಅವ್ರ ಜಾಗದಲ್ಲಿ ನಿಂತು ನಾವು ಯೋಚನೆ ಮಾಡ್ತಕ್ಕಂಥದ್ದಕ್ಕೆ ನಾವು ಅನುಭೂತಿ ಅಂತ ಕರಿತೀವಿ. ನೆಕ್ಸ್ಟು ತಟಸ್ಥ ವರ್ತನೆ. ತಟಸ್ಥ ವರ್ತನೆ ಅಂತಂದರೆ ನಾವು ಇತರ ತಪ್ಪುಗಳನ್ನು ಮಾಡಿದಾಗ, ಅಂದರೆ ಬೇರೆಯವರು ತಪ್ಪನ್ನು ಮಾಡಿದಾಗ ಅವರನ್ನು ನೋಡಿ ನಗದೆ, ಅವರನ್ನು ನೋಡಿ ನಗ್ತಕ್ಕಂಥದ್ದಾಗಿರ್ಬೋದು, ಅಥವಾ ಟೀಕಿಸದೆ ಇರ್ತಕ್ಕಂಥದ್ದು. ಅವರನ್ನು ನೋಡಿ ನಗದೆ ಜೊತೆಗೆ ಟೀಕಿಸದೆ ಇರ್ತಕ್ಕಂಥದ್ದಕ್ಕೆ ನಾವು ತಟಸ್ಥ ವರ್ತನೆ ಅಂತ ಕರಿತೀವಿ. ಅದರ ಬದಲಾಗಿ ನಾವು ಅವರನ್ನು ನೋಡಿ ನಗ್ತಕ್ಕಂಥದ್ದಾಗಿರ್ಬೋದು ಅಥವಾ ಟೀಕಿಸ್ತಕ್ಕಂಥದ್ದು ಆಗಿರ್ಬೋದು, ಅದನ್ನು ಬಿಟ್ಟು ನಾವೇನು ಮಾಡಬೇಕು, ಅವರಿಗೆ ಬೆಂಬಲವನ್ನು ನೀಡಬೇಕು, ಸಹಾನುಭೂತಿಯನ್ನು ತೋರಿಸ್ಬೇಕು, ಮತ್ತು ಯಾಕೆ ತಪ್ಪಾಯಿತು ಅಂತಕ್ಕಂಥದ್ದನ್ನು ವಿಚಾರಿಸ್ಬೇಕು, ಜೊತೆಗೆ ಬೆಂಬಲವನ್ನು ನೀಡಬೇಕಾಗತ್ತೆ. ಈ ಆಟ ನಮಗೆ ಬೇಗ ಯೋಚನೆ ಮಾಡೋದಕ್ಕೆ ಕಲಿಸುತ್ತೆ, ಎಚ್ಚರಿಕೆಯಿಂದ ಆಲಿಸೋದಕ್ಕೆ ಕಲಿಸುತ್ತೆ, ಮತ್ತು ಯಾರಾದರೂ ಎಡವಿ ಬಿದ್ದಾಗ ನಾವು ಹೇಗೆ ಪ್ರತಿಕ್ರಿಯಿಸ್ತೇವೆ ಎನ್ನುವುದನ್ನು ಗಮನಿಸಲು ನಮಗೆ ಕಲಿಸುತ್ತೆ ಅಂತ ಹೇಳ್ಬೋದು. ನಾವು ಯಾವುದೇ ಸಂದರ್ಭ ಬಂದರೂ ಕೂಡ ಯಾರನ್ನೂ ಕೂಡ ಹೀಯಾಳಿಸದೆ ನಾವು ಸಂತೋಷದಿಂದ ಜೀವನವನ್ನು ಕಳೀಬೋದಾಗಿರ್ತದೆ. ಇಲ್ಲಿ ನೋಡಿ, ಈ ಒಂದು ಟ್ರ್ಯಾಪ್ ವರ್ಡ್ ಅಂತಕ್ಕಂಥ ಒಂದು ಆಟವನ್ನು ಯಾವ ರೀತಿ ಆಡ್ತಕ್ಕಂಥದ್ದು ನೋಡಿ. ಮೊದಲು ಮಕ್ಕಳೆಲ್ಲ ವೃತ್ತಾಕಾರವಾಗಿ ಕೂತ್ಕೋಬೇಕು. ಕೂತ್ಕೊಂಡು ಏನು ಮಾಡಬೇಕು, ಒಂದಷ್ಟು ಪದಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಈಗ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡ್ರಿ, ಒಂದಷ್ಟು ಪದಗಳು: ಊಟ, ಸೂರ್ಯ, ಪುಸ್ತಕ, ನೀರು, ಗೆಳೆಯ, ಶಿಕ್ಷಕಿ, ಸಂತೋಷ. ಈ ರೀತಿ ನಿಮ್ಗೆ ಯಾವುದು ಪದಗಳು ಇರ್ತವೆ ಆ ಪದಗಳನ್ನು ನೀವು ಆಯ್ಕೆ ಮಾಡ್ಕೋಬೇಕು. ಆಯ್ಕೆ ಮಾಡ್ಕೊಂಡು ಏನು ಮಾಡಬೇಕು, ವಿದ್ಯಾರ್ಥಿಗೆ ಹೇಳಬೇಕು, ಯಾವುದಾದ್ರೂ ಒಂದು ಕಥೆಯನ್ನು ಹೇಳು, ಕಾಲ್ಪನಿಕ ಕಥೆಯನ್ನು ಹೇಳು, ನೀನೇ ಒಂದು ಸೃಷ್ಟಿ ಮಾಡ್ಕೊಂಡು ಕಥೆಯನ್ನು ಹೇಳು ಅಂತಕ್ಕಂಥ ಒಂದು ಚಟುವಟಿಕೆಯನ್ನು ಕೊಡಬೇಕು ಗುಂಪಲ್ಲಿ. ಆ ಸಂದರ್ಭದಲ್ಲಿ ಆ ವಿದ್ಯಾರ್ಥಿ ಕಥೆಯನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಪದಗಳನ್ನು ಏನಾದರೂ ಬಳಸಿದ್ರೆ, ಇಲ್ಲಿ ಹೇಳಿದ್ನಲ್ಲ, ಇಲ್ಲಿ ಕೊಟ್ಟಿದ್ರಲ್ಲ ಪದಗಳು, ಈ ಪದಗಳನ್ನು ಏನಾದರೂ ಬಳಸಿದ್ರೆ ಮಕ್ಕಳು ಏನು ಮಾಡಬೇಕು, ಟ್ರ್ಯಾಪ್ ಅಂತ ಕೂಗಬೇಕು. ಆಗ ವ್ಯಕ್ತಿ ಏನಾಗ್ತಾನೆ, ಅಲ್ಲಿ ಔಟ್ ಆಗ್ತಾನೆ, ಅಂದರೆ ಆಟದಿಂದ ಅವನು ಹೊರಗುಳಿತಾನೆ. ಆಗ ಅದರಿಂದ ನಾವು ಏನು ಕಲ್ತ್ಕೋತೀವಿ, ಈ ಟ್ರ್ಯಾಪ್ ವರ್ಡಿಂದ ಏನು ಕಲ್ತ್ಕೋತೀವಿ ಅಂತಕ್ಕಂಥದ್ದನ್ನು ಈಗ ಮುಂದೆ ಹೇಳ್ತಾರೆ ನೋಡಿರಿ. ಒಂದಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಬಹಳ ತಮಾಷೆಯಿಂದ ಈ ಒಂದು ಕುಳಿತುಕೊಳ್ಬೇಕು ಅಂತಕ್ಕಂಥ ಕ್ರಿಯೆನ, ಮುಖ ಸೊಟ್ಟ ಮಾಡ್ಕೊಳ್ತಕ್ಕಂಥದ್ದು, ಪ್ರಾಣಿಗಳ ಧ್ವನಿ ನಿಗರಿಸ್ತಕ್ಕಂಥದ್ದು ಅಥವಾ ನೃತ್ಯ ಮಾಡ್ತಕ್ಕಂಥದ್ದು ಟ್ರ್ಯಾಪ್ ಅಂತ ಹೇಳಿದಂಥ ಸಂದರ್ಭದಲ್ಲಿ ಆ ವಿದ್ಯಾರ್ಥಿ ಅದನ್ನು ಮಾಡಬೇಕಾಗತ್ತೆ. ಈಗ ನೋಡಿ, ಟ್ರ್ಯಾಪ್ ಅಂತ ಹೇಳಿದಾಗ ಎಕ್ಸಾಂಪಲ್: ಒಂದು ದಿನ ನಾನು ಅಜ್ಜಿಯ ಮನೆಯಲ್ಲಿದ್ದೆ, ದೋಸೆಯ ವಾಸನೆ ಬಂತು, ನನಗೆ ತುಂಬ ಸಂತೋಷವಾಯಿತು. ಇಲ್ಲಿ ಯಾವುದೋ ಒಂದು ಪದ, ಸಂತೋಷ ಅನ್ನೋ ಪದವನ್ನು ನೀವು ಕೊಟ್ಟಿದ್ರಿ ಅಂದರೆ ಮೊದಲನೇ ಅಲ್ಲಿ ಸಂತೋಷ ಅನ್ನೋ ಪದವನ್ನು ಕೊಟ್ಟ ತಕ್ಷಣ ಏನು ಮಾಡಬೇಕು, ಅಲ್ಲಿ ಮಕ್ಕಳು ಟ್ರ್ಯಾಪ್ ಅಂತ ಕೂಗಬೇಕು. ಕೂಗಿದಾಗ ಆ ಹುಡುಗ ಅಲ್ಲಿ ಕೊಟ್ಟಿರ್ತಕ್ಕಂಥ ಕ್ರಿಯೆಗಳನ್ನು, ತಮಾಷೆ ಕ್ರಿಯೆಗಳನ್ನು ಮಾಡಿ ಅಲ್ಲಿ ಕುಳಿತುಕೋಬೇಕಾಗತ್ತೆ. ಈ ಕೂತ್ಕೊಳ್ಬೇಕಾಗತ್ತೆ. ಕೂತ್ಕೊಂಡ್ಮೇಲೆ ಇದನ್ನು ಗುಂಪಲ್ಲಿ ಚರ್ಚಿಸ್ಬೇಕು ಮಕ್ಕಳು. ಏನು, ಒಬ್ಬರು ಟ್ರ್ಯಾಪ್ ಆದ ಪದವನ್ನು ಹೇಳಿದಾಗ ಉಳಿದವರು ಟ್ರ್ಯಾಪ್ ಎಂದು ಕೂಗಿದಾಗ ನಿಮಗೆ ಹೇಗನ್ನಿಸ್ತು? ಈಗ ಎಲ್ಲರೂ ಕೂಡ ಸಕ್ರಿಯವಾಗಿ ಆಟದಲ್ಲಿ ಭಾಗವಹಿಸಿದಾಗ ಒಬ್ಬರು ಟ್ರ್ಯಾಪ್ ಅಂತಾರೆ, ಎಲ್ಲರೂ ಕೂಡ ಟ್ರ್ಯಾಪ್ ಅಂತ ಕೂಗ್ತಾರೆ. ಆಗ
ನಿಮಗೆ ಯಾವ ರೀತಿ ಅನ್ನಿಸ್ತು, ಯಾವ ರೀತಿ ಭಾವನೆ ಉಂಟಾಯಿತು, ಆಶ್ಚರ್ಯ ಆಯಿತಾ ಅಥವಾ ಸ್ವಲ್ಪ ವಿಚಿತ್ರ ಅನ್ನಿಸ್ತಾ ಅಥವಾ ಅಂತಕ್ಕಂಥ ನಿಮ್ಮಲ್ಲಿ ಯಾವ ಭಾವನೆ ಬಂತು ಅಂತಕ್ಕಂಥ ಪದವನ್ನು ಮಕ್ಕಳನ್ನ ಕೇಳಬೇಕು. ತದನಂತರ ಆ ಪದ ಹೇಳಿದವರನ್ನು ನೋಡಿ ಯಾರಾದರೂ ನಕ್ಕರೆ, ಟ್ರ್ಯಾಪ್ ಅಂತ ಹೇಳಿದಾಗ ಹೇಳ್ದಂಥವ್ರ ಮುಖವನ್ನು ನೋಡಿ ಯಾರಾದರೂ ನಕ್ಕದ್ರ ಅಥವಾ ಇತರರು ತಪ್ಪು ಮಾಡಿದಾಗ ನೀವು ಏನು ಗಮನಿಸಿದ್ರಿ, ಅವರಿಗೆ ಸಹಾಯ ಸಿಗುವುದೆಂದು ಅನಿಸುತ್ತೆ. ಇತರರು ತಪ್ಪು ಮಾಡಿದಾಗ ನೀವೇನು ಮಾಡ್ತೀರಾ, ಅವರಿಗೆ ಸಹಾಯ ಸಿಕ್ತು ಅಂತ ನಿಮ್ಗೆ ಅನಿಸ್ತಾ ಅಂತ ಮಕ್ಕಳನ್ನ ಕೇಳ್ತಕ್ಕಂಥದ್ದು ಒಂದು ಚರ್ಚೆಯನ್ನು ಮಾಡ್ತಕ್ಕಂಥದ್ದು ಇದಾಗಿರ್ತದೆ. ಶಾಲೆಯಲ್ಲಿ ಅಥವಾ ಮನೆಯಲ್ಲಿ ಯಾರಾದರೂ ತಪ್ಪು ಮಾಡಿದವ ಸನ್ನಿವೇಶ ನಿಮಗೆ ನೆನಪಿದೆಯಾ? ನಿಮ್ಮ ಮನೆಯಲ್ಲಾಗಿರ್ಬೋದು, ಶಾಲೆಯಲ್ಲಾಗಿರ್ಬೋದು, ಯಾರಾದರೂ ತಪ್ಪು ಮಾಡಿರ್ತಕ್ಕಂಥ ಘಟನೆಗಳು ನಿಮಗೇನಾದ್ರು ನೆನಪಿದ್ರೆ ಅದನ್ನು ಚರ್ಚೆಯನ್ನು ಮಾಡಬೇಕಾಗುತ್ತೆ. ಅಲ್ಲಿ ನಿಮ್ಮ ಪ್ರತಿಕ್ರಿಯೆ ಹೇಗಿತ್ತು ಮತ್ತು ಈಗ ನೀವು ಅದರ ಬಗ್ಗೆ ವಿಭಿನ್ನವಾಗಿ ಏನು ಮಾಡಬಹುದು? ಆ ತಪ್ಪನ್ನು ಅಥವಾ ನೀವೆಲ್ಲಿ ಟ್ರ್ಯಾಪ್ ಬೋರ್ಡಲ್ಲಿ ಬಳಸಿದಾಗಲಿ ತಪ್ಪಾಗುತ್ತೆ. ಆ ತಪ್ಪು ಬದಲು ನೀವೇನೇನು ಬದಲಾವಣೆ ಮಾಡ್ಕೋತಾ ಇದ್ರಿ, ವಿಭಿನ್ನವಾಗಿ ಏನು ಚೇಂಜಸ್ ಮಾಡ್ಕೋಬೋದಾಗಿತ್ತು ಅಂತಕ್ಕಂಥದ್ದನ್ನು ಅಲ್ಲಿ ಚರ್ಚೆ ಮಾಡಬೇಕಾಗತ್ತೆ. ಯಾರಾದರೂ ತಪ್ಪು ಮಾಡಿದಾಗಲೂ ಅವರಿಗೆ ಬೆಂಬಲ ನೀಡುವುದು ಏಕೆ ಸಹಾನುಭೂತಿ ಎನಿಸಿಕೊಳ್ತದೆ. ಅಂದರೆ ಯಾರು ತಪ್ಪು ಮಾಡಿದಾಗ ನಾವೇನು ಮಾಡಬೇಕು, ಬೆಂಬಲವನ್ನು ನೀಡಬೇಕು. ತಪ್ಪಿಗೆ ಬೆಂಬಲ ನೀಡಬಾರ್ದು. ಆ ತಪ್ಪನ್ನು ನಾವೇನು ಮಾಡಬೇಕು, ಮಾಡದೇ ಇರೋ ರೀತಿ ನಾವು ಬೆಂಬಲವನ್ನು ಮಾಡಬೇಕು. ಆವಾಗ ಏನಾಗುತ್ತೆ, ಸಹಾನುಭೂತಿ ಅಲ್ಲಿ ಉಂಟಾಗುತ್ತೆ. ಸಹಾನುಭೂತಿ, ಇನ್ನೊಬ್ಬರು ನೋಡಿ ನಾವು ಸಹಾನುಭೂತಿಯನ್ನು ಅವರಿಗೆ ತೋರಿಸಿ ಅವರ ತಪ್ಪುಗಳನ್ನು ನಾವೇನು ಮಾಡ್ಬೋದು, ಬದಲಾಯಿಸ್ತಕ್ಕಂಥ ಕೆಲಸಗಳನ್ನು ಮಾಡ್ಬೋದಾಗಿರ್ತದೆ. ಇದು ತಮಾಷೆ ಆಟ ಆದರೂ ಕೂಡ ಪರಸ್ಪರರ ತಪ್ಪುಗಳಿಗೆ ನಾವು ಯಾವ ರೀತಿ ಪ್ರತಿಕ್ರಿಯಿಸ್ತೀವಿ ಅಂತಕ್ಕಂಥದ್ದನ್ನು ಈ ಒಂದು ಆಟ ನಮಗೆ ಗಮನಿಸಲು ಅವಕಾಶ ಮಾಡಿಕೊಡುತ್ತದೆ ಅಂತ ಹೇಳ್ಬೋದು. ಎಲ್ಲರೂ ಕೂಡ ತಪ್ಪು ಮಾಡ್ತೀವಿ, ಆದರೆ ಪ್ರತಿಯೊಬ್ಬರು ಕೂಡ ತಾಳ್ಮೆಯಿಂದ ಮತ್ತು ಸಹಾನುಭೂತಿಗೆ ಅರ್ಹರಾಗಿರ್ತಾರೆ ಅಂತ ಹೇಳ್ಬೋದು. ಕೆಲವೊಮ್ಮೆ ಆಟಗಳಲ್ಲಾಗಿರ್ಬೋದು, ಕೆಲವೊಮ್ಮೆ ನಿಜ ಜೀವನದಲ್ಲಾಗಿರ್ಬೋದು ನಾವು ತಪ್ಪುಗಳನ್ನು ಮಾಡ್ತೇವೆ. ಆ ತಪ್ಪುಗಳು ಸಂಬಂಧಿಸಿದಾಗ ನಾವು ಪರಸ್ಪರ ಹೇಗೆ ನಡೆದುಕೊಳ್ತೀವಿ ಇನ್ನೊಬ್ಬರ ಜೊತೆ ಅಂತಕ್ಕಂಥದ್ದೇ ಮುಖ್ಯವಾಗಿರ್ತದೆ. ಯಾರನ್ನೂ ನಾವು ಕೀಳಾಗಿ ನೋಡದೆ ಎಲ್ಲರ ಜೊತೆಗೆ ನಾವು ಜೊತೆಯಾಗಿ ನಗಲು ಸಾಧ್ಯವಾದರೆ ಆಗ ನಾವು ಒಂದು ಸಹಾನುಭೂತಿ ಜಗತ್ತನ್ನು ನಿರ್ಮಿಸಬಹುದು ಅಂತ ಹೇಳ್ಬೋದಾಗಿರ್ತದೆ. ಇದರಿಂದ ನಾವು ಇದನ್ನು ಅನುಭೂತಿ ಆಟ ಅಥವಾ ಕತೆ ಅಥವಾ ಸಹಾನುಭೂತಿಯ ನಗುವಿನಂಥ ಸಣ್ಣ ವಿಷಯಗಳಿಂದ ಪ್ರಾರಂಭ ಆಗುತ್ತೆ. ಇದನ್ನು ನಾವೇನು ತಿಳ್ಕೊತೀವಿ ಮೌಲ್ಯ ಅಂತಂದರೆ, ನಾನು ಬೇರೆಯವರನ್ನು ಅವರು ಇರುವ ಹಾಗೆ ಒಪ್ಪಿಕೊಂಡು ಅರ್ಥ ಮಾಡಿಕೊಳ್ಳುವುದರಿಂದ ಅವರನ್ನು ಹೆಚ್ಚು ಕಾಳಜಿಯಿಂದ ನೋಡ್ಕೊಳ್ಬೋದು. ನಾವು ಬೇರೆಯವರನ್ನು ನಾವು ಬದಲಾಯಿಸೋದಕ್ಕಾಗೋದಿಲ್ಲ. ಅವ್ರು ಹೇಗಿದ್ದಾರೆ ಹಾಗೆ ನಾವು ಒಪ್ಕೊಳ್ಬೇಕಾಗತ್ತೆ, ಅವ್ರನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆಗ ಅವ್ರನ್ನ ನಾವು ಹೆಚ್ಚು ಪ್ರೀತಿ ಕಾಳಜಿಯಿಂದ ಅವ್ರನ್ನ ನೋಡ್ಕೋಬೋದಾಗಿರ್ತದೆ. ಮತ್ತು ಇಲ್ಲಿ ಆಲೋಚಿಸಿ ಮತ್ತು ಮಾಡಿ ಅಂತಿದೆ. ನಿಮ್ಮನ್ನು ಅರಿತುಕೊಂಡು ಮತ್ತು ಸಹಾನುಭೂತಿಯಿಂದ ನಡೆಸಿಕೊಂಡ ಸಂದರ್ಭದ ಬಗ್ಗೆ ಯೋಚಿಸಿ ಅದು ಹೇಗೆ ಅನಿಸಿತು, ಈ ಭಾವನೆಯನ್ನು ವ್ಯಕ್ತಪಡಿಸುವ ಒಂದು ಚಿತ್ರವನ್ನು ರಚಿಸಿ. ಇದು ಮಕ್ಕಳು ನೀವು ಇದನ್ನು ಬರೆದು ನಿಮ್ಮ ಶಿಕ್ಷಕರಿಗೆ ಇದನ್ನು ತೋರಿಸ್ಬೇಕಾಗತ್ತೆ. ಇದು ಗೇಮು ಜಸ್ಟ್ ಟ್ರ್ಯಾಪ್ ವರ್ಡ್ ಅಂತೇಳಿ. ಆ ಟ್ರ್ಯಾಪ್ ವರ್ಡ್ ಅಂತಕ್ಕಂಥ ಗೇಮಿಂದ ನಾವು ಏನು ಸುಮಾರು ಮೌಲ್ಯಗಳನ್ನು ತಿಳ್ಕೊಬೋದಾಗಿರ್ತದೆ. ಇಷ್ಟು ಈ ಒಂದು ಪಾಠದ ವಿವರಣೆ ಆಗಿರ್ತದೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಮುಂದಿನ ಒಂದು ಪಾಠದ ಬಗ್ಗೆ ತಿಳ್ಕೊಳ್ಳೋಣ. ಧನ್ಯವಾದಗಳು.